ಹಾಯ್ ನಮಸ್ಕಾರ ಕಣ್ರಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ಎಲ್ಲರೂ ಬೆಳಗ್ಗೆನೇ ಎದ್ಬಿಟ್ಟಿದ್ರು. ಅವರಿಗೆ ಅಂಗಡಿಗೆ ಲೇಟ್ ಆಗಿತ್ತು, ಸೊ ಅದಕ್ಕೆ ನೆನ್ನೆನೇ ದೋಸೆ ಹಿಟ್ಟು ಹಾಕಿದ್ದೆ. ಹಾಗೆ ಎಲ್ಲ ಟೀ ಎಲ್ಲ ಮಾಡಿಕೊಟ್ಟು ಆ ತಿಂಡಿಗೂ ರೆಡಿ ಮಾಡ್ತಾ ಇದ್ದೆ. ಮಟನ್ ಸಾಂಬಾರು ಮಾಡಿದ್ದೆ, ಜೊತೆಗೆ ಚಟ್ನಿ ಕೂಡ ಮಾಡಿದ್ದೆ. ಚಟ್ನಿ ಯಾಕಪ್ಪ ಅಂದರೆ ನಮ್ಮ ಮಾವ ಬೆಳಗ್ಗೆನೇ ಮಟನ್ ಸಾಂಬಾರು ತಿನ್ನಲ್ಲ ಅಂತ ಚಟ್ನಿ ಮಾಡಿದ್ದೆ. ಸೊ ಮಟನ್ ಸಾಂಬಾರು ದೋಸೆ ವಾವ್, ತುಂಬ ಒಳ್ಳೆ ಕಾಂಬಿನೇಷನು. ನಾನ್ ವೆಜ್ ಪ್ರಿಯರಿಗಂತೂ ತುಂಬ ಒಳ್ಳೆ ಟೇಸ್ಟ್. ಅದು ಕೈಮಾ ಸಾಂಬಾರು ಕೂಡ ಮಾಡ್ತಾರೆ ದೋಸೆಗೆ, ಸಖತ್ತಾಗಿರುತ್ತೆ. ಅದು ಕೂಡ ಒಂದಿನ ರೆಸಿಪಿ ಮಾಡಿ ತೋರಿಸ್ತೀನಿ. ಹಾಗೆ ನನ್ನ ಮನೆಯವ್ರಿಗೆ ಲೇಟ್ ಆಗಿತ್ತು ಅಂತ ದೋಸೆ ಮಾಡ್ತಾನೆ ತಿಂಡಿ ಎಲ್ಲ ಹಾಕ್ಕೊಟ್ಟು, ನಮ್ಮ ಮಗಳಿಗೂ ಕೂಡ ಲೇಟ್ ಆಗಿತ್ತು ಸ್ಕೂಲಿಗೆ ಅಂತ ಅವಳಿಗೆ ಎಪ್ಸಿದ್ದೆ. ಅವಳಿಗೆ ಎಪ್ಸಿ ತಿಂಡಿ ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಡ್ತಾನೆ, ದೋಸೆ ಎಲ್ಲ ಹಾಕ್ತಾ ಅವಳಿಗೆ ರೆಡಿ ಮಾಡ್ತಾ ಇದ್ದೆ. ಸೊ ಅವಳು ಬೇಗ ಹೇಳೋದೇ ಇಲ್ಲ, ಲೇಟ್ ಬೇರೆ ಆಗಿತ್ತು. ಇನ್ನೂ 10-15 ನಿಮಿಷ ಏನಾಯಿತು. ಬೇಗ ಬೇಗ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಅವಳಿಗೆ ಕಳಿಸಿದೆ. ರೆಡಿ ಮಾಡಬೇಕಾದ್ರೆ ಅಂತೂ ಒಂದು ಕಡೆ ನಿಲ್ಲಲ್ಲ, ಆ ಕಡೆ ಈ ಕಡೆ ಹೋಗೋದು, ಅದು ಇದು ಹಿಡಿಯೋದು ಎಲ್ಲ ಮಾಡ್ತಾಳೆ. ನೋಡಿ, ಈಗ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ, ಕ್ಯಾಮ್ರಾದ ಮುಂದೆ ಒಳ್ಳೆ ಮುಖ ಎಲ್ಲ ಹೇಗೆ ಮಾಡಿದ್ದಾಳೆ ಅಂತ. ಸೊ ನಗು ಬರ್ತಾ ಇದೆ ನನಗೆ ಎಡಿಟ್ ಮಾಡಬೇಕಾದ್ರೆ ಅದೆಲ್ಲ ನೋಡಿ. ಆಮೇಲೆ ಅವಳಿಗೆಲ್ಲ ರೆಡಿ ಮಾಡಿದೆ. ಸ್ಕೂಲಿಗೆ ಟೈಮ್ ಆಗಿತ್ತಲ್ವ, 10 ನಿಮಿಷದಲ್ಲೇ ನಾವೆಲ್ಲ ಆಗಿದ್ದಿದ್ದರೆ ಅಂತೂ ನಮ್ಮ ಅಮ್ಮ ಅಂದರು ಬೇಗ ರೆಡಿ ಆಗಿ ಹೋಗು ಅಂತಿದ್ರು. ಇವಾಗೆಲ್ಲ ಏನೋ ರೆಡಿ ಮಾಡ್ತೀವಿ. ಹಾಗೆ ಈಗಂತೂ ಕಾಲೇಜ್ ಮಕ್ಕಳಿಗಂತೂ ಈಗಿನ ಅಮ್ಮಂದರು ರೆಡಿ ಮಾಡೇ ಕಳಿಸ್ತಾರೆ, ಅಷ್ಟು ಎಜುಕೇಷನ್ ಮೇಲೆ ಅಪ್ಡೇಟ್ ಆಗಿದ್ದಾರೆ ಈಗಿನ ಪೇರೆಂಟ್ಸು. ಅವಳಿಗೆ ಸ್ಕೂಲಿಗೆಲ್ಲ ಕಳಿಸಿದೆ. ಹಾಗೆ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾವೆಲ್ಲ ಕೂಡ ಪಂಡ್ರಾಪುರಕ್ಕೆ ಹೊರಟಿದ್ದೀವಿ. ಪಂಡ್ರಾಪುರ ಆ್ಯಸ್ ಯೂಶುವಲ್ ಎಲ್ಲ ಗೊತ್ತೇ ಇದೆ. ಪಂಡ್ರಾಪುರ ಅಂದರೆ ಅಲ್ಲಿ ಪಾಂಡುರಂಗ ಇರೋದು, ಪಾದ ಎಲ್ಲ ಮುಟ್ಟಿ ನಮಸ್ಕಾರ ಮಾಡೋ ದೇವಸ್ಥಾನ ಅದೊಂದೇ ಅಂತ ಹೇಳ್ಬೋದು ಭಾರತದಲ್ಲಿ. ತುಂಬ ಚೆನ್ನಾಗಿದೆ ಪಂಡ್ರಾಪುರ ಅಂದರೆ. ಸೊ ನಮ್ಮ ಅತ್ತೆ ಮಾಮ ಹೋಗ್ತಾಯಿದ್ರು ಪ್ರತಿ ವರ್ಷ. ಈ ವರ್ಷ ನಾವೆಲ್ಲ ಫ್ಯಾಮಿಲಿ ಸಮೇತ ಹೋಗೋಣ ಅಂತ ಹೇಳಿದ್ದಕ್ಕೆ ಎಲ್ಲ ಹೋಗೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದೆ. ಅವರಿಗೆಲ್ಲ ಸ್ಕೂಲಿಗೆ ಕಳಿಸಿ ನನ್ನ 2ನೇ ಮಗಳಿಗೂ ಕೂಡ ತಿಂಡಿ ಎಲ್ಲ ತಿನ್ನಿಸಿ ಅವಳಿಗೂ ಕೂಡ ರೆಡಿ ಮಾಡಿ ಮಲಗಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಪಂಡ್ರಾಪುರಕ್ಕೆ ಹೋಗ್ತಾ ಇದೀವಲ್ಲ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿದೆ. ಹಾಗೆ ಕುರ್ಕುಲ್ ತಿಂಡಿ ಮಾಡ್ಕೋಬೇಕು, ಅವಲಕ್ಕಿ, ಕುರುಶಿನಿ ಪುಡಿ, ಶೇಂಗಾ ಚಟ್ನಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ವ. ಸೊ ಚಪಾತಿ, ರೊಟ್ಟಿ ಅವೆಲ್ಲ ಮಾಡಿಕೊಂಡು ಬುತ್ತಿ ಎಲ್ಲ ಕಟ್ಕೋಬೇಕಲ್ವ, ಮೊಸರು ಬುತ್ತಿ ಎಲ್ಲ ಕಟ್ಕೊಂಡು ಹೋಗೋದಿತ್ತು. ಅದಕ್ಕೆ ಅವಳು ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಅವಳಿಗೆ ಮಲಗಿಸಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೆ. ನಮ್ಮ ಅತ್ತೆನೂ ಕೂಡ ಬಂದಿದ್ದರು ಸಂಜೆ. ಸೊ ಅವರು ಕೂಡ ಅವಲಕ್ಕಿ ಮಾಡಿದರು. ನನ್ನ ಅತ್ತೆ ಮಾಡೋ ಅವಲಕ್ಕಿ ಅಂತೂ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಕಣ್ರಿ. ಅದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಕುರುಮ್ ಅನ್ನತ್ತೆ. ಟೀ ಜೊತೆ ತಿನ್ನೋಕ್ಕಂತೂ ವಾವ್ ಸಖತ್ತಾಗಿರುತ್ತೆ. ಯಾವ ಬಿಸ್ಕೆಟು ಸ್ನ್ಯಾಕ್ಸೇ ಬೇಡ, ಇದೊಂದೇ ಅವಲಕ್ಕಿ ಇದ್ದರೆ ಸಾಕು ತಿಂಡಿಗೆಲ್ಲ. ನಾನಂತೂ ಅವಲಕ್ಕಿ ತುಂಬ ಇಷ್ಟ ನನಗೆ. ನಮ್ಮ ಅತ್ತೆ ಮಾಡೋ ಅವಲಕ್ಕಿ ಎಷ್ಟು ಗರಿ ಆಗಿ ಬಂದಿದೆ. ಇದ್ರದ್ದು ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಅವಲಕ್ಕಿದು, ಬಟ್ ಒಂದಿನ ಮಾಡೇ ಮಾಡ್ತೀನಿ. ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಕ್ರಂಚಿ ಆಗಿದೆ, ತಿನ್ನೋಕ್ಕೆ ಒಳ್ಳೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ ಅವಲಕ್ಕಿ. ಇದ್ರ ವಿಡಿಯೋ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಬೇರೆ ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ, ಮಕ್ಕಳು ಬಟ್ಟೆ ಆಗಿರ್ಬೋದು ಅವೆಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಂದೇ ದಿನದಲ್ಲಿ ಎಲ್ಲರೂ ಹೋಗೋಣ ಅಂತ ಹೇಳಿ ಎದ್ಬಿಟ್ವಾ. ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಗಿತ್ತು, ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ನಮ್ಮ ಅತ್ತೆಯವರೆಲ್ಲ ಕುರುಶಿನಿ ಪುಡಿ, ನಾನು ಶೇಂಗಾ ಪುಡಿ ಎಲ್ಲ ಮಾಡಿದ್ದೆ, ಅವರು ಚಟ್ನಿ ಗಿಟ್ನಿ ಎಲ್ಲ ಮಾಡ್ಕೊಂಡಿದ್ರು. ಹಾಗೆ ನನ್ನ ಮಗಳು ಕೂಡ ಸ್ಕೂಲಿಂದ ಬೇಗ ಬಂದಿದ್ಲು. ಸೊ ನನ್ನ ಮಗಳು ಬಂದ ತಕ್ಷಣ ಅವ್ರ ತಂಗಿ ಅಂತೂ ಅಕ್ಕ ಬಂದರು ಅಂತ ಖುಷಿಯಿಂದ ಅವಳ ಜೊತೆ ಆಟ ಆಡೋಕ್ಕೆ ಹೊರಗೆ ಹೋಗ್ತಾರೆ. ಒಳಗೆ ಕೂರ್ಸೋದು ಸರಿ ಆಗಲ್ಲ ಅಂತ ಹೇಳಿ ಹೊರಗಡೆ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟಿದ್ದೆ, ಒಂದು 10 ನಿಮಿಷ ಆಟ ಆಡಲಿ ಅಂತ. ಇಬ್ಬರು ಚೆನ್ನಾಗೆಲ್ಲ ಆಟ ಆಡ್ತಾಯಿದ್ರು. ಹಾಗೆ ಅವಳು ದೋಸೆ ಮಾಡಿಕೊಡಮ್ಮ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ದಕ್ಕೆ ಸೊ ದೋಸೆ ಇಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ ಬೆಳಗಿಂದು. ಸೊ ಅದಕ್ಕೆ ದೋಸೆ ಎಲ್ಲ ಮಾಡಿಕೊಡೋಕ್ಕೆ ಒಳಗೆ ಬಂದೆ ನಾನು. ನನ್ನ ಮಗಳು ದೋಸೆ ಮಾಡಿಕೊಡು ಅಂತಿದ್ದಾಳೆ. ಸೊ ದೋಸೆ ಮಾಡಿಕೊಟ್ಟು ನಮ್ಮ ಮುಂದಿನ ಕೆಲಸ ಮಾಡ್ಕೊಳ್ಳೋಣ. ಅವಲಕ್ಕಿ ಏನು ತಿನ್ನಲ್ಲ, ಏನು ತಿನ್ನಲ್ಲ, ಊಟನೇ ಮಾಡಲ್ಲ ಅವಳು ಮನೇಲಿ. ನನಗಂತೂ ತಲೆ ಕೆಟ್ಟೋಗಿದೆ, ಹೆಂಗಪ್ಪ ಊಟ ಮಾಡಿಸೋದು ಅಂತ. ನನ್ನ ದೊಡ್ಡ ಮಗಳು ಅಷ್ಟು ಕಾಡಿಸಿರ್ಲಿಲ್ಲ ಊಟದಲ್ಲೆಲ್ಲ. ಇವಳು ಸಣ್ಣ ಮಗಳು ಮಾತ್ರ ತುಂಬಾ ಕಾಡಿಸ್ತಾ ಇದ್ದಾಳೆ ಊಟಕ್ಕೆ. ಸೊ ನನ್ನ ಮಗಳಿಗೆ ಪುಟ್ಟ ದೋಸೆ ಅಂದರೆ ತುಂಬ ಇಷ್ಟ. ದೊಡ್ಡ ದೋಸೆ ಮಾಡಿದರೆ ಅಷ್ಟು ತಿನ್ನಲ್ಲ ಅವಳು, ತಿಂತಾಳೆ. ಬಟ್ ಪುಟ್ಟ ದೋಸೆ ಅಂದರೆ ಇನ್ನೂ ತುಂಬ, ಈಗಿನ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಆಗಿರ್ಬೇಕಲ್ವ. ಸೊ ಪುಟ್ಟ ದೋಸೆ ಮಾಡಿಕೊಟ್ಟಿದ್ದೆ. ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ನೋಡಿ ಎಲ್ಲ ಪಂಡ್ರಾಪುರಕ್ಕೆ ಹೊರಟಿದ್ದೀವಿ ಬಸ್ಸಲ್ಲಿ. ಹುಬ್ಳಿಯಿಂದ ಅಲ್ಲಿಂದ ಟ್ರೈನ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಪಂಡ್ರಾಪುರಕ್ಕೆ ಎಲ್ಲರೂ ಬಂದಿದ್ದರು, ನಮ್ಮ ವೈನಿಯವರೆಲ್ಲ. 3/4% ಬಸ್ ನಮ್ಮದೇ ಆಗಿಬಿಟ್ಟಿದೆ.
ಅಷ್ಟು ಜನ ಎಲ್ಲ ನಮ್ಮ ಫ್ಯಾಮಿಲಿನೇ ಹೋಗಿದ್ವಿ. ಬಸ್ಸಲ್ಲಿ 3/4% ಎಲ್ಲ ನಮ್ಮ ಬಸ್ಸಿನ ಜನನೇ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಪಂಡ್ರಾಪುರಕ್ಕೆ. ಸಖತ್ತಾಗಿತ್ತು ಪಂಡ್ರಾಪುರದಲ್ಲಂತೂ. ಬೆಳಗ್ಗೆನೇ 2 ಗಂಟೆಗೆ ಎದ್ದು ಎಲ್ಲ ರೆಡಿ ಗಿಡಿ ಮಾಡಿಕೊಂಡು ಬರೋಕ್ಕೆ 6 ಗಂಟೆ ಆಗಿತ್ತು. ಎಲ್ಲ ರಾತ್ರಿ ರೆಡಿ ಮಾಡ್ಕೊಂಡಿದ್ವಿ. ಬೆಳಗಿನ ಜಾವ ಜಸ್ಟ್ ರೆಡಿಯಾಗಿ ಎಲ್ಲ ಹೊರಡೋದಕ್ಕೇ 2 ಗಂಟೆಗೆ ಇದ್ರೂ ಕೂಡ 6 ಗಂಟೆ ಆಯಿತು. ಇವರೆಲ್ಲ ನಮ್ಮ ವೈನಿ ಮಕ್ಕಳು ಊಟಕ್ಕೆ ನಿಲ್ಲಿಸಿದ್ರು. ಅಲ್ಲಂತೂ ಪೇರ್ಲೆ ಹಣ್ಣಂತೂ ತುಂಬ ಸಿಗುತ್ತಲ್ವ. ಸೊ ಇದು ಅಲ್ಲಿ ಹುಬ್ಳಿಯಿಂದ ಬೆಳಗಾವಿಗೆ ಹೋಗ್ತಾ ಇದ್ವಿ. ನೋಡಿ ಇದು ಪಂಡರಾಪುರ ಎಂಬ ದೊಡ್ಡ ನಗರ, ಅಲ್ಲಿ ಸಾಹುಕಾರ. ಪಂಡಲಾಪುರ ಎಂಬ ದೊಡ್ಡ ನಗರ, ಅಲ್ಲಿ ವಿಠೋಬರೆಂಬ ಸಾಹುಕಾರ. ಪಂಡರಾಪುರ ಎಂಬ ದೊಡ್ಡ ನಗರ, ಅಲ್ಲಿ ಪಂಡ್ರಾಪುರ. ಸೊ ಬೆಳಗಾವಿಯಿಂದ ನಾವು ಒಂದು ಗಾಡಿ ಮಾಡಿಕೊಂಡು ಹೋಗ್ತಾ ಇದ್ವಿ ಪಂಡ್ರಾಪುರಕ್ಕೆ. ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ವೈನಿಯವರೆಲ್ಲ ಪಂಡ್ರಾಪುರದ ಹಾಡು ಹೇಳ್ಕೊಡ್ತಾಯಿದ್ರು. ಹಾಡು ಹೇಳ್ಕೋತಾ ಡ್ಯಾನ್ಸ್ ಎಲ್ಲ ಮಾಡ್ಕೋತಾ ಸಖತ್ತಾಗಿತ್ತು ಕಣ್ರಿ. ಟ್ರಿಪ್ ಮಾತ್ರ ಟೂರ್ ಮಾತ್ರ ತುಂಬ ಚೆನ್ನಾಗಿತ್ತು ಟೂರು. ಸೊ 7:30ಗೆ ಬಂದು ನಾವು ಪಂಡ್ರಾಪುರಕ್ಕೆ ರೀಚ್ ಆಗಿದ್ವಿ. ನಮಗೆ ರೂಮ್ ಇತ್ತು. ರೂಮ್ ಸಿಕ್ಕಿ ರೂಮಲ್ಲೆಲ್ಲ ರೆಡಿಯಾಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು 9:30ಗೆ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ವಿ. ಸೊ ದರ್ಶನ ಮಾಡೋಕ್ಕೆ ನಿಂತ್ಕೊಂಡ್ರೆ ಬೆಳಗಿನ ಜಾವನೇ ದರ್ಶನ ಆಗೋದು ಅಂತ ಹೇಳಿದ್ರು. ತುಂಬ ಅಂದರೆ ತುಂಬ ರಶ್ ಇತ್ತು. ನಾಡಿದ್ದು ಕಾರ್ತಿಕ್ ಏಕಾದಶಿ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಲೈನ್ ಅಂತೂ ಅಲ್ಲಿ ತನಕ ಒಂದು 5-6 ಕಿಲೋಮೀಟ್ರ್ ತನಕ ದೂರ ಹೋಗ್ಬಿಟ್ಟಿದೆ. ದೇವಸ್ಥಾನದಿಂದ ಅಷ್ಟು ದೂರ ತನಕ ಲೈನ್ ಆಗಿತ್ತು. ಇಲ್ಲಿ ಬಂದಿದ್ದೀವಿ, ಫಸ್ಟು ದರ್ಶನ ಮಾಡ್ಕೊಂಬಿಡೋಣ, ಹತ್ತಿರದಲ್ಲಿ ಪಾದ ಮುಟ್ಟಿ ನಮಸ್ಕಾರ ದರ್ಶನ ಮಾಡ್ಕೊಂಬಿಡೋಣ ಅಂತ ಲೈನ್ ನಿಂತ್ಕೊಂಡಿದ್ವಿ. ನೋಡಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಲೈನಲ್ಲಿ ನಿಂತ್ಕೊಂಡಿದ್ವಿ. ಎಲ್ಲರೂ ಕೂಡ ನೋಡೋಕ್ಕೆ ಅಲ್ಲೆಲ್ಲ ಮರಾಠಿ ಜಾಸ್ತಿ ಮಾತಾಡೋದು. ನಮ್ಮದು ಕೂಡ ಮರಾಠಿ, ಮಾತೃಭಾಷೆ ಮರಾಠಿನೇ. ಸೊ ಕರ್ನಾಟಕದಲ್ಲಿ ಸ್ವಲ್ಪ ಚೇಂಜ್ ಇದೆ, ಮಹಾರಾಷ್ಟ್ರದಲ್ಲಿ ಪ್ಯೂರ್ ಮರಾಠಿ. ನಾವು ಮಕ್ಕಳಿರೋದ್ರಿಂದ ನೀವು ಸ್ವಲ್ಪ ಅಲ್ಲಿ ಒಂಥರ ಸ್ಟೇಜ್ ಥರ ಮಾಡಿ ಮಲ್ಗೋಕ್ಕೆಲ್ಲ ಜಾಗ ಮಾಡಿದರು. ಮಕ್ಕಳಿದೆ ಅಂತ ಹೇಳಿದ್ದಕ್ಕೆ ನಮಗೆ ಸೀಲ್ ಹಾಕಿ ಕಳಿಸಿದ್ರು. ಯಾಕಂದರೆ ಮಧ್ಯ ನುಗ್ತಾರಲ್ವ, ಸೊ ಅದಕ್ಕೆ ಗೊತ್ತಾಗಲಿ ಅಂತ ಸೀಲ್ ಹಾಕಿ ಕಳಿಸಿದ್ರು. ದರ್ಶನ ಮಾಡೋ ಟೈಮ್ ಹತ್ತಿರ ಬಂದಾಗ ನಮಗೆ ಒಳಗಡೆ ಬಿಡ್ತಾರೆ ಅಂತ. ಸೊ ಮಕ್ಕಳಿಗೆಲ್ಲ ಕರ್ಕೊಂಡು ಮಲಗ್ಸಕ್ಕೆ ಬಂದಿದ್ದೆ, ಮಲಗಲಿ ಅಂತ. ಮಲಗ್ತಾನೆ ಎಲ್ಲ ಎಲ್ಲರೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ಕೌಂಟ್ರು ಬಂತು, ನಮಗೆ ಸೀಲ್ ಹಾಕಿದ್ದು. ಸೊ ಒಳಗಡೆ ಬಂದ್ವಿ ಎಲ್ಲ. ನೋಡಿ ಇಲ್ಲಿ ಹೇಗೆ ಮಲ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಸಖತ್ತಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಏನು ಮಾಡ್ತಾರೆ ಮತ್ತೆ. 9:30ಗೆ ನಿಂತಿತ್ತು, ಈಗಾಗಲೇ 3 ಗಂಟೆ ಟೈಮು. 3 ಗಂಟೆ ಆದರೂ ಇನ್ನೂ ದರ್ಶನ ಆಗಿಲ್ಲ, ಇನ್ನೂ ಲೈನಲ್ಲೇ ಇದ್ದೀವಿ. ಸೊ ಇನ್ನೇನು ಹತ್ತಿರ ಬಂತು, ಆ ಕಡೆಯಿಂದ ಹೋಗೋದು ಅಂತ ನಾವು ಮಕ್ಕಳಿಗೆಲ್ಲ ಟೀಗೆಲ್ಲ ಕುಡಿಸಿ 5 ಗಂಟೆ ಆಗಿತ್ತು. ಬಂದು ಕೂತ್ಕೊಂಡಿದ್ವಿ. ಎಲ್ಲರೂ ಮಲಗಿದ್ರಲ್ಲ, ಸೊ ಬೇಜಾರಾಗ್ತಿತ್ತು. ವೀಡಿಯೋನಾದರೂ ಮಾಡೋಣ ಅಂತ ಹೇಳಿ ಎಲ್ಲ ಮಲಗಿದವ್ರದ್ದು ವೀಡಿಯೋ ಮಾಡ್ತಾಯಿದ್ವಿ. ನೋಡಿ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ನಮ್ಮನಿ ದರ್ಶನಕ್ಕೋಸ್ಕರ ದೇವರು ಪಂಡ್ರಾಪುರ ಪಾಂಡುರಂಗನ ದರ್ಶನಕ್ಕೋಸ್ಕರ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮನೆಯವರಂತೂ ಫುಲ್ ನಿದ್ದೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಹಾಗೆ ಎಬ್ಸಿದ್ರು ಹೇಳ್ತಾ ಇಲ್ಲ, ಅಷ್ಟು ನಿದ್ದೆ ಮಬ್ಬು. ಎಷ್ಟು ಅಂತ ನಿಲ್ತಾರೆ ಈಗ, ಒಂದು 5 ಗಂಟೆ ದರ್ಶನ ಮಾಡೋಕ್ಕೆ ಅನ್ಬೋದು. ಬಟ್ ಇದು ಎಷ್ಟು ಗಂಟೆಗೆ ದರ್ಶನ ಆಗಿದೆ ಅಂದರೆ, ನಾವು 9:30ಗೆ ನಿಂತಿದ್ರು, ಇನ್ನೂ 6 ಗಂಟೆ 5 ಗಂಟೆ ಬೆಳಗಿನ ಜಾವ 5 ಗಂಟೆ ಆದರೂ ದರ್ಶನ ಇಲ್ಲ, ಏನೂ ಇಲ್ಲ. ರೀಸಸ್ಸು ಅಥವಾ ನಮ್ಮ ಒಂದು ರೀಸಸ್ಸು ಟಾಯ್ಲೆಟಿಗೆ ಹೋಗೋದಾಗಿದ್ದರೆ ಆ ಸೀಲ್ ಹಾಕ್ಕೊಂಡೆ ನಾವು ಹೋಗಿ ಮತ್ತೆ ಬೇಗ ಬರಬೇಕು. ಅಷ್ಟು ಕಟ್ಟುನಿಟ್ಟು, ಅಷ್ಟು ತಿರುಪತಿಲಿ ಬಿಟ್ಟರೆ ಇಲ್ಲೇ ಈ ಥರ ನಾನು ನೋಡಿದ್ದು. ಅಷ್ಟು ರಶ್ ಆಗಿಬಿಟ್ಟಿತ್ತು. ಆ್ಯಂಡ್ ಈ ಒಂದು ದೇವಸ್ಥಾನದಲ್ಲಿ ದೇವರ ಒಂದು ವಿಗ್ರಹನ ಪಾದ ಮುಟ್ಟಿ ನಮಸ್ಕಾರ ಮಾಡೋ ಒಂದು ಆ ಭಾಗ್ಯ ಸಿಗುತ್ತೆ. ಸೊ ಆ ಭಾಗ್ಯಕ್ಕೋಸ್ಕರ ಎಷ್ಟು ಟೈಮ್ ಬೇಕಾದ್ರೂ ಕಾದು ದರ್ಶನ ಮಾಡಿ, ಅದೇ ಒಂದು ಮನಸ್ಸಿಗೆ ಸಮಾಧಾನ. ನೋಡಿ ಇದು ಚಂದ್ರಭಾಗಾ ನದಿ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಅಲ್ಲೇ ಸ್ನಾನ ಆದರೂ ಸ್ವಲ್ಪ ಗಲೀಜಿದೆ ನೋಡಿ, ಅಲ್ಲೆಲ್ಲ ಗಲೀಜು ತುಂಬ ಗಲೀಜಿದೆ. ಆ ಕಡೆ ಎಲ್ಲ ತುಂಬ ಕ್ಲೀನ್ ಇದೆ. ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ, ಗಲೀಜು ಮಾಡೋದೇನು ಬಿಡಲ್ಲ. ಸ್ವಚ್ಛ ಭಾರತ್ ಎಂಥದ್ದು ಇಲ್ಲ. ಇಲ್ಲಿ ನೋಡಿ, ಇಲ್ಲಿ
ಪಾಪ ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಇಲ್ಲೇ ಎಲ್ಲ ಬಿಸಾಕೋದು ಗಲೀಜು ಮಾಡ್ತಾ ಇದ್ದಾರೆ. ಸೊ ಲೈನಲ್ಲಿ ನಿಂತಿದ್ವಿ, ನಾಮ ಎಲ್ಲ ಹಾಕ್ಕೊಂಡಿದ್ವಿ, ಅಲ್ಲಿ ಹಾಕ್ತಾ ಇದ್ರು. ಹಾಗೆ ಅಲ್ಲಲ್ಲೇ ತಿಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕಾಫಿ ಟೀ ವ್ಯವಸ್ಥೆ ಇತ್ತು. ಯಾಕಂದರೆ ಅಷ್ಟೊತ್ತು ನಿಲ್ಬೇಕಿತ್ತಲ್ವಾ, ಸೊ ಅದಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿದ್ರು. ಫೈನಲಿ 10:30ಗೆ ದರ್ಶನ ಆಯಿತು ಕಣ್ರಿ, ಮುಗೀತು. ತುಂಬ ಚೆನ್ನಾಗಾಯಿತು ದರ್ಶನ. ಒಳಗಡೆ ಮೊಬೈಲ್ ಫೋನ್ ಅಲೋ ಇರಲಿಲ್ಲ, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಸಿ ಯು ಟು ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.